ಅಶ್ವಿನಿ ಗೌಡ ಅವ್ರದ್ದು ಬರ್ತಾ ಬರ್ತಾ ನಿಜವಾಗ್ಲೂ ಅತಿ ಆಗ್ತೈತೆ. ಏನ್ರಿ ಇವ್ರದು, ಏನ್ ಇವ್ರದು ಅಂತ ಆಕ್ಚುಲಿ ರಾತ್ರಿ ನೀವು ನೋಡಿರ್ಬಹುದು. ರಘುಗೆ ಕೊಟ್ಟಂತ ಟಾರ್ಚರ್ ಇದೆಯಲ್ವಾ, ಅದನ್ನ ಯಾರೂ ಸಹಿಸ್ಕೊಳಕ್ ಆಗಲ್ಲ ಸ್ವಾಮಿ, ಯಾರೂ ಸಹಿಸ್ಕೊಳಕ್ ಆಗಲ್ಲ. ಈಕೆಗೆ ಮರ್ಯಾದೆಗಳು ಬೇಕು, ಗೌರವಗಳು ಬೇಕು. ಆದ್ರೆ ಈಕೆ ಮಾತ್ರ ಒಬ್ಬ ಹೆಣ್ಣು ಮಗಳಿಗೆ ಸ್ಟುಪಿಡ್ ಅಂತ ಕರೆದದನ್ನ ನಾವ್ ಯಾರು ನೋಡಿಲ್ವೇನ್ರಿ? ನಾವ್ ಯಾರು ನೋಡಿಲ್ವಾ? ಆ ಬಂದ ತಕ್ಷಣ ಆಕ್ಚುಲಿ ರಕ್ಷಿತಾ ಶೆಟ್ಟಿಗೆ, ಏಯ್ ಏನಿದು ನಿನ್ನ ಬಟ್ಟೆಗಳು ನೋಡಿದ್ರೆ ಗೊತ್ತಾಗುತ್ತೆ ನೀ ಎಲ್ಲಿಂದ ಬಂದಿದ್ಯಾ ಅಂತ ಸ್ಟುಪಿಡ್ ಅನ್ನೋ ಪದಗಳನ್ನೆಲ್ಲ ಯೂಸ್ ಮಾಡಿದಾಳೆ. ಏಯ್ ಮುಚ್ಕೋ, ಪಾಟಿ ಕಣ್ಗಳನ್ನ ಬಿಡ್ತಾಳೆ. ಏನ್ರಿ ಇದು ದರ್ಪಗಳು, ಏನಿದು ದೌರ್ಜನ್ಯಗಳು ಬಿಗ್ ಬಾಸ್ ನಲ್ಲಿ? ನಿಮ್ಗೆ ಈ ಬಿಗ್ ಬಾಸ್ ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಯಾಕೆ ಅವಳು ಹೋಗ್ತೀನಿ 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 ಅಂದಾಗ ಅಶ್ವಿನಿ ಗೌಡ ಅವರು ಬಾಗಲನ್ನ ತೆಗೆದ್ಬಿಡ್ಬೇಕಾಯ್ತ ಅವುಗಳು. ಯಾಕ್ರಿ ಇನ್ನೂ ಇರಿಸ್ಕೊಂಡಿದೀರಾ? ನೋಡಕ್ ಅಸಹ್ಯ ಆಗ್ತೈತೆ ಹೊರಗಡೆಯಿಂದ ಶೋನ, ನಿಜವಾಗ್ಲೂ ಅಸಹ್ಯ ಆಗ್ತೈತೆ. ಏನ್ ಅನ್ಕೋಬಿಟ್ಟಿದೀರಾ ಅಂತ ಜನಗಳನ್ನ? ನಮಗ್ ಗೊತ್ತಾಗೋಯ್ತು ಬಿಡಿ, ನೀವು ಹಂಗೋ ಹಿಂಗೋ ಮಾಡಿ ಆಕೆನ ಹೊರಗಡೆ, ನಮ್ಗೆ ಗೊತ್ತಲ್ಲ, ನೀವು ಪ್ರೋಮೋಗಳನ್ನ ಎಡಿಟ್ ಮಾಡಿ ಬಿಡ್ತಾ ಇದ್ರಿ. ಮಧ್ಯದಲ್ಲಿ ಗಿಲ್ಲಿನ ವಿಲನ್ ಆಗಿ ಮಾಡೋದು, ಅಶ್ವಿನಿ ಗೌಡನ್ನ ಹೀರೋಯಿನ್ ತರ ಮಾಡೋದು. ಆದ್ರೆ ಪ್ರೋಮೋಗಳಲ್ಲಿ ಆ ರೀತಿ ಬಿಡ್ತೀರಾ? ಒಳಗಡೆ ಹೋಗ್ಬಿಟ್ಟು ಶೋನ ನೋಡಿದ್ರೆ, 9:30 ಸ್ಟಾರ್ಟ್ ಆಗ್ತಕ್ಕಂಥ ಶೋನ ನೋಡಿದ್ರೆ ಅದ್ರಲ್ಲಿ ಆಕ್ಚುಲಿ ಗಿಲ್ಲಿ ತಪ್ಪೇ ಇರಲ್ಲ, ಅಶ್ವಿನಿ ಗೌಡ ಹೋದ್ರೆ ತಪ್ಪಿರ್ತದೆ. ಹಂಗೆಲ್ಲ ಮಾಡಿದ್ರಿ ಹಿಂದೆ 3-4 ದಿನ ಹಿಂದೆ. ಆದ್ರೆ ಇವಾಗ ಜನ ಯಾವಾಗ ರೊಚ್ಚಿಗೆ ಇದ್ರು, ಯಾಕೆ ಈ ರೀತಿ ಪ್ರೋಮೋಗಳನ್ನ ತಪ್ಪಾಗಿ ಒಂದು ಟರ್ನ್ ಮಾಡಿ ಜನಗಳಿಗೆ ಗಿಲ್ಲಿನ ವಿಲನ್ ಮಾಡ್ತಾ ಇದೀರಿ ಅಂತ ಸಿಕ್ಕಾಬಡೆ ಜನ ಹಾಕೊಂಡು ರುಬ್ಬಿದ ಮೇಲೆ ಈ ಬಿಗ್ ಬಾಸ್ ನವ್ರನ್ನ, ಆಮೇಲೆ ಇವರು ಸ್ವಲ್ಪ ಇತ್ತೀಚೆಗೆ ಹೆಂಗಿದೆಯೋ ಹಂಗೆ ಬಿಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರ ತಪ್ಪುಗಳು ಇದ್ರೂ ಕೂಡ ಯಾಕೆ ಬಿಗ್ ಬಾಸ್ ಮನೇಲಿ ಇರಿಸ್ಕೊಂಡಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸ್ವಾಮಿ ನಮ್ಗೆ. ಯಾಕೆ ಗೊತ್ತಾಗ್ತಾ ಇಲ್ಲ ನಮ್ಗೆ? ಅಶ್ವಿನಿ ಅಂತ ಕರಿಬಾರದ್ರಿ ಏನ್ರಿ ಅವ್ರನ್ನ? ಅಶ್ವಿನಿ ಗೌಡ ಅವರನ್ನ ಅಶ್ವಿನಿ ಅವರೇ ಅಂತ ಕರೆದ್ರಿ ಎಲ್ಲಿ ತಪ್ಪಾಗ್ಬಿಡುತ್ತೆ? ಹೇಗೆ ತಪ್ಪಾಗ್ಬಿಡುತ್ತೆ? ಪಾಪ ನಿಜವಾಗ್ಲೂ ರಾತ್ರಿ ಯಾವ ಮಟ್ಟಿಗೆ ಟಾರ್ಚರ್ ಕೊಟ್ರು ಆ ರಘುಗೆ ಅಂತಂದ್ರೆ, ಇನ್ನೇನೋ ಒಡೆಯೋದೊಂದೇ ಬಾಕಿ ಇದ್ದಿತ್ತು ರಘುಗೆ. ಆಯ್ತಾ? ರಘುನು ಆಕ್ಚುಲಿ ಒಡೆಯೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದ ಅನ್ಕಳಿ, ಭಯಂಕರ ತಡದ, ಹಂಗೆ ಶೇಕ್ ಆಗ್ಬಿಟ್ಟು ಹಂಗೆ ಎಲ್ಲಿ ಹೊಡೆದ್ಬಿಟ್ಟನೋ ಎಲ್ಲಿ ಆಯತಪ್ಪುಟ್ಟನೋ ಅಂದ್ಬಿಟ್ಟು ರಘು ಅಂತ ಒಳ್ಳೆಯವರ ಮಧ್ಯದಲ್ಲಿ ಈಕೆ ಈ ರೀತಿಯಾಗಿ ಅವ್ರನ್ನ ಅಯ್ಯೋ ಅನ್ನಿಸ್ತಾಳಲ್ಲ. ಉಪವಾಸ ಮಾಡ್ತಾಳ ಈ ಅಮ್ಮ 2 ದಿನ. ಮಾಡಮ್ಮ, ಉಪವಾಸ ಮಾಡು. ಉಪವಾಸ ಮಾಡಿದ್ರೆ ಯಾರು ಕರ್ಗೋಗ್ಬಿಡ್ತಾರೆ ಅಂತ ಮಾಡ್ತಾ ಇದೀಯಾ? ಅಲ್ಲಿ ನಿಜ ಇದ್ರಲ್ವ ಕರ್ಗೋಗ್ಬಿಡಕ್ಕೆ, ಒಳಗಡೆಯವರೇ ಆಗ್ಲಿ ಹೊರಗಡೆಯವರೇ ಆಗ್ಲಿ ಕರ್ಗೋಗ್ಬಿಡಕ್ಕೆ. ಆಯ್ತಾ? ಅಲ್ಲಿ ಏನು ನಿಜ ಇಲ್ಲ. ನೀನು 2 ದಿನ ಅಲ್ಲ 5 ದಿನ ಹಸ್ಕೊಂಡಿದ್ರು ಕೂಡ ಯಾರು ಕೂಡ ನಿನ್ಗೆ ಬದಲಾಗಲ್ಲ. ಅದಕ್ಕೆ ಕಾರಣ ಇವತ್ತು ಆಕ್ಚುಲಿ ನಮಗೆ ಪ್ರೋಮೋವನ್ನ ಬಿಟ್ಟಿದ್ದಾರೆ. ಗಿಲ್ಲಿ ನೀನು 2 ದಿನ ಹಸ್ಕೊಂಡಿದ್ರು ಕೂಡ ಇವತ್ತು ಗಿಲ್ಲಿ ಮತ್ತೆ ರೊಚ್ಚಿಗೆದ್ದಿದ್ದಾನೆ. ನೋಡಿರ್ಬಹುದು, ಇವತ್ತು ಕ್ಯಾಪ್ಟನ್ ಆಗೋಕೆ ಯಾರು ಬೇಗ ಹೋಗಿ ಗಂಟೆ ಬಾರಿಸ್ತಾರೋ ಅಂತ ಒಂದು ಇದನ್ನ ಹೇಳ್ತಾರೆ ಒಂದು ಪ್ರೋಮೋದಲ್ಲಿ. ಆಗ ಆಕ್ಚುಲಿ ಇಲ್ಲಿ ಅಭಿ ಮುಂದ್ಗಡೆ ರಕ್ಷಿತಾ ಶೆಟ್ಟಿ ಎಣಿಸ್ತಾ ಇರ್ತಾಳೆ 93, 92 ಆ ರೀತಿ. ಅದಾದ ನಂತರ ಅಶ್ವಿನಿ ಗೌಡ ಎದುರು ಗಿಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ಏನಂತ? ಅಶ್ವಿನಿ, ನೀನು ಹಸ್ಕೊಂಡಿದ್ರೆ ಏನ್ ಮಾಡಕ್ಕಾಗತ್ತೆ? ಅಶ್ವಿನಿ ಗೌಡ ಅಂತ ಲಾಸ್ಟಿಗೆ ಸೇರಿಸ್ತಾನೆ. ಅಶ್ವಿನಿ ಅವರೇ ಅಂತ ಆಮೇಲೆ ಸೇರ್ಸೋದು. ಆಯ್ತಾ? ಬಾಗಿಲು ತಕೊಂಡು ಹೊರಗಡೆ ಹೋಗೋಕಿದ್ದೆ ಅಶ್ವಿನಿ ಮೇಡಮ್ ಹೋಗ್ಬಿಡ್ಬೇಕಾಗಿತ್ತು ಅಂತ ಆಕ್ಚುಲಿ ಯಾವ ರೀತಿ ಟಾಂಗ್ಗಳನ್ನ ಕೊಡ್ತಾನೆ ನೋಡಿ ಗಿಲ್ಲಿ. ಅದೆಲ್ಲ ಮಾಡ್ಕೊಂಡಿದ್ಯಾರು? ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ಯಾರು? ನೀವೇ ಅಶ್ವಿನಿ ಗೌಡ ಅವರೇ, ನೀವೇನೆ. ಆಯ್ತಾ? ಇವತ್ತು ಒಬ್ಬ ಗಿಲ್ಲಿ, ಒಬ್ಬ ಹಳ್ಳಿಗಾಡಿನ ಯುವಕ ಇವತ್ತು ರೊಚ್ಚಿಗೆದ್ದಿದ್ದಾನೆ ನಿಮ್ಮ ವಿರುದ್ಧ ಅಂತ ಅಂದ್ರೆ, ನೀವು ಒಬ್ರು ಕರವೆಯಲ್ಲಿ ಅಧ್ಯಕ್ಷೆಯಾಗಿದಂತವರು ನಿಮ್ಮ ವಿರುದ್ಧ ರೊಚ್ಚಿಗೆದ್ದಿದ್ದಾನೆ ಅಂದ್ರೆ ನಿಮ್ಮಲ್ಲಿ ನಿಜಾಯಿತಿ ಇಲ್ಲ. ಆಯ್ತಾ? ನೀವು ಗೌರವಗಳನ್ನ ಬಯಸ್ತಾ ಇದ್ದೀರಾ, ಗೌರವಗಳು ನನಗೆ ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಬೇರೆಯವ್ರಿಗೆ ಗೌರವ ಕೊಡ್ಬೇಕಲ್ವಾ? ನಿಂತ್ಕೊಳ್ಳಲು ಬಾಬಾ ಏನ್ ದರ್ಪ, ಏನ್ ಸರ್ವಾಧಿಕಾರದ ಧೋರಣೆ ನಿಮ್ದು ಅಶ್ವಿನಿ ಗೌಡ ಅವ್ರೆ. ನಿಂತ್ಕೊಳ್ಳಲೋ ಅಂತೀರ ಗಿಲ್ಲಿನ. ಕರ್ನಾಟಕದ ಜನ ನೋಡ್ತಾ ಇದಾರೆ, ಯಾರು ಮೂರ್ಖರಲ್ಲ ಅವರು, ಯಾರು ಮೂರ್ಖರ ಆಗೋದು ಇಲ್ಲ. ನೀವು ಅನ್ಕೋಬಿಟ್ಟಿರ್ಬಹುದು ನಾನು ಹೊರಗಡೆ ಹೋದ್ಮೇಲೆ ಒಂದು ಸ್ವಲ್ಪ ಜನಕ್ಕೆ ಆಕ್ಚುಲಿ ನನ್ನ ಹವಾ ಏನು ಅಂತ ಗೊತ್ತಿತ್ತು. ಆಯ್ತಾ? ನಾನು ಯಾವ ರೀತಿ ಹೆಣ್ಮಕ್ಳಿಗೆ ಅವ್ರ ಪರ ನಿಲ್ತೀನಿ ಅಂತ ಗೊತ್ತಿತ್ತು. ಇವಾಗ ನಾನು ಇಲ್ಲಿ ಬಿಗ್ ಬಾಸ್ ನಲ್ಲಿ ದೊಡ್ಡ ಮಟ್ಟದ ಧ್ವನಿಯನ್ನ ಮಾಡ್ಬಿಟ್ರೆ ಹೊರಗಡೆ ಹೋದ್ಮೇಲೆ ಎಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನನ್ನ ಕರೀತಾರೆ, ಖಂಡಿತವಾಗಿಯೂ ಕರೀತಾರೆ.
ಆ ರೀತಿ ಪೋರ್ಟ್ರೇಟ್ ಮಾಡ್ಕೋಬೇಕು ಅಂತ ನೀವು ಹೊರಟಿದ್ದೀರಾ, ಅದನ್ನ ತೋರ್ಸ್ಕೋಬೇಕು ಹೊರಟಿದ್ದೀರಾ ಅಂತ ಅಂದ್ಮೇಲೆ ಖಂಡಿತವಾಗಿಯೂ ಕರೀತಾರೆ. ಆದ್ರೆ ನೀವು ಗಂಡು ಮಕ್ಕಳಿಗೆ ಅಥವಾ ಇನ್ನೊಬ್ಬರಿಗೆ ಯಾವ ರೀತಿ ಮರ್ಯಾದೆಗಳನ್ನ ಕಳಿತೀರಾ, ಯಾವ ರೀತಿ ಅವ್ರಿಗೆ ಅವಮಾನಗಳನ್ನ ಮಾಡ್ತೀರಾ ಅನ್ನೋದು ಹೊರಗಡೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಆಯ್ತಾ? ನಮ್ಗೆ ಅನಿಸ್ತಾ ಇರ್ತಕ್ಕಂಥದ್ದು ಇವಾಗ ಏನ್ ಜನ ಹೊರಗಡೆ ಅನ್ಕೋಬಿಟ್ಟಿದ್ರು, ಅಶ್ವಿನಿ ಗೌಡ ಅವರು ಹೆಣ್ಣಿಗೆ ಅನ್ಯಾಯ ಆದ್ರೆ ಎದ್ದು ನಿಂತ್ಬಿಡ್ತಾರೆ ಅಂತ ಹೊರಗಡೆ ಅನ್ಕೋಬಿಟ್ಟಿದ್ರು ಜನ. ನಮ್ಗೆ ಅನಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಉಳುಕುಗಳು, ನಿಮ್ಮಲ್ಲಿ ಇರ್ತಕ್ಕಂಥ ತಪ್ಪುಗಳು, ನಿಮ್ಮಲ್ಲಿ ಇರ್ತಕ್ಕಂಥದ್ದು ದುರಹಂಕಾರ, ಸರ್ವಾಧಿಕಾರದ ಧೋರಣೆಗಳು ಇವು ಯಾವ ಕೂಡ ಜನಗಳಿಗೆ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಗಿದೆ, ಇವಾಗ ನಿಮ್ಮ ಬಂಡವಾಳ ಗೊತ್ತಾಗಿದೆ. ನೀವು ಹೊರಗಡೆ ಬಂದ್ರು ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಮನ್ನ ಕರ್ಸೋಕ್ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಅಂತ ಅಂದ್ರೆ ನೀವೇ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಅದು ಬಿಗ್ ಬಾಸ್ ನಲ್ಲಿ ಕನ್ನಡಿ ತರ ನಮ್ಗೆ ಹಿಡಿದು ತೋರಿಸಿದೆ. ನಿಮ್ಮನ್ನ ಕರ್ಕೊಂಡು ಹೋದ್ರೆ ಒಬ್ಬ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಕರ್ಕೊಂಡು ಹೋದ್ರೆ ಜನ ನಮ್ಗೆ ಉಗಿತಾರೆ ಅಂತ ನಿಮ್ಮನ್ನ ಯಾರು ಕೂಡ ಕರ್ಕೊಳ್ಳಲ್ಲ. ಆಯ್ತಾ? ನಿಜ ಹೇಳ್ಬೇಕು ಅಂತಂದ್ರೆ ನೀವು ಒಂದು ವೇಳೆ ಪ್ರಾಮಾಣಿಕವಾಗಿ ಇದ್ದು ಗಿಲ್ಲಿಗೆ ಅವನು ಕೊಡ್ಬೇಕಾದಂತ ಗೌರವಗಳನ್ನು ಕೊಟ್ಟು ನಿಂತ್ಕೊಳ್ಳಲ್ಲ, ಅಥವಾ ರಕ್ಷಿತಾ ಶೆಟ್ಟಿಗೆ ಸ್ಟುಪಿಡ್ ನಿಂತ್ಕೊಳ್ಳೆ ಅನ್ನೋದು ಎಲ್ಲವನ್ನು ಕೂಡ ಬಿಟ್ಟು ನೀವು ಅವರಿಗೆ ಕೊಡ್ಬೇಕಾದ ಗೌರವಗಳು, ಕಿರಿಯವರು, ಅವರು ನಮ್ಗಿಂತ ಕಿರಿಯವರು ಅಂದ್ಬಿಟ್ಟು ಅವ್ರು ಕೊಡ್ಬೇಕಾದ ಗೌರವಗಳನ್ನ ಏನಾದ್ರು ಕೊಟ್ಬಿಟ್ಟಿದ್ರೆ ನಿಜವಾಗ್ಲು ಹೊರಗಡೆ ಬಂದಾಗ ನೀವು ಹೆಣ್ಣು ಮಕ್ಕಳಿಗೆ ದೇವರಾಗ್ಬಿಟ್ಟಿರ್ತಿದ್ರಿ, ದೈವ ಆಗ್ಬಿಡ್ತಿದ್ರಿ. ಆಯ್ತಾ? ನೀವು ಹೇಳ್ತೀರಾ ಮೇಡಮ್, ಏನಂತ ಹೇಳ್ತೀರಾ ಅಂತಂದ್ರೆ ಗಿಲ್ಲಿಗೆ ಭಾವನೆಗಳ ಬೆಲೆನೇ ಗೊತ್ತಿಲ್ಲ, ಅವನ್ಗೆ ಭಾವನೆಗಳ ಜೊತೆ ಲಾಕ್ ಆಗೋದ್ ಗೊತ್ತಿಲ್ಲ ಬೇರೆಯವ್ರ ಜೊತೆಲಿ ಅಂತ ಹೇಳ್ತೀರಾ. ನಿಮ್ಗೆ 40 ಮೇಲೂ ಕೂಡ ಆಗಿದೆ. ಗಿಲ್ಲಿಗೆ 27, 26, 27 ವಯಸ್ಸು. ನನ್ಗೂ 26, 27 ಇದ್ದಾಗ ಏನು ಸಂಬಂಧಗಳು ಅಥವಾ ನೀವ್ ಹೇಳಿದ್ರ ಭಾವನೆಗಳ ಬೆಲೆ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ನಮ್ಗೆ ಒಂದು 35, 36, 37 ದಾಟಿದ ಮೇಲೆ ಆ ಭಾವನೆಗಳ ಬೆಲೆ ಗೊತ್ತಾಗುತ್ತೆ. ಒಬ್ಬ ತಂಗಿಯ ಪ್ರೀತಿಯನ್ನ ಪಡಿಬೇಕು ಅನ್ನೋ ಆ ಭಾವನೆ ಬೆಲೆ ಗೊತ್ತಾಗುತ್ತೆ. ಅಣ್ಣನ ಪ್ರೀತಿಯನ್ನ ಪಡಿಬೇಕು ಅನ್ನೋ ಆ ಭಾವನೆಗಳ ಒಂದು ಸೆಳೆತ ನಮಗ್ ಗೊತ್ತಾಗುತ್ತೆ. ಆಯ್ತಾ? ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಆ ಎಲ್ಲ ಭಾವನೆಗಳನ್ನ ಅನುಭವಿಸ್ಬೇಕು. ಒಬ್ಬ ತಂದೆಯಾಗಿ ನಿಲ್ಬೇಕು ನಾನು, ಒಬ್ಬ ಗಂಡ ಆಗ್ಬೇಕು ನಿಲ್ಬೇಕು ನಾನು. ಅವೆಲ್ಲ ಭಾವನೆಗಳು, ಫೀಲಿಂಗ್ಗಳು ಜೊತೆ ಒಂದು ಪರಿಪೂರ್ಣ ಜೀವನವನ್ನ ಅನುಭವಿಸ್ಬೇಕು, ಆಹ್ಲಾದವನ್ನ ಅನುಭವಿಸ್ಬೇಕು ಅನ್ನೋದು ಆಕ್ಚುಲಿ 40 ಹತ್ರ ಬಂದಾಗ್ಲೇನೆ ಗೊತ್ತಾಗ್ತಕ್ಕಂಥದ್ದು. ಆಯ್ತಾ? ನೀವು ಗಿಲ್ಲಿಗೆ ಆ ರೀತಿ ಹೇಳ್ಬಿಟ್ರಲ್ವಾ, ಅವನಿಗಿನ್ನೂ ಚಿಕ್ಕ ಏಜು. ಅವನ ಏಜ್ ಅಲ್ಲಿ ಯಾವ ಭಾವನೆಗಳನ್ನ ಅನುಭವಿಸ್ಬೇಕು, ಏನೇನು ಅನುಭವಿಸ್ಬೇಕು ಅವ್ನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಭಾವನೆಗಳ ಬೆಲೆನೇ ಗೊತ್ತಿಲ್ಲ, ಭಾವನೆಗಳ ಜೊತೆ ಅವನಿಗೆ ಇನ್ವಾಲ್ವ್ ಆಗೋದೇ ಗೊತ್ತಿಲ್ಲ. ಗೊತ್ತಾಗತ್ತೆ ಅವನ ಏಜ್ ಬಂದಾಗ. ಅದನ್ನ ನೀವು ಇವಾಗ ಎಳೆಯೋದಲ್ಲ, ಅವ್ರ ಬದುಕನ್ನ ಅವ್ರು ಅನುಭವಿಸೋಕ್ ಬಿಡ್ಬೇಕು. ಅಶ್ವಿನಿ ಗೌಡ ಅವ್ರೆ, ನೀವು ಪರಿಪೂರ್ಣರಾಗಿದ್ದೀರಿ ಭಾವನೆಗಳಲ್ಲಿ ಅನ್ನೋದಾದ್ರೆ ಬಿಗ್ ಬಾಸ್ ನಲ್ಲಿ ಒಬ್ಬ ಒಳ್ಳೆ ತಮ್ಮನನ್ನ ಸೃಷ್ಟಿ ಮಾಡಿದೀರಾ? ಇಲ್ಲ. ಅಥವಾ ಒಳ್ಳೆ ಅಕ್ಕ, ಒಳ್ಳೆ ತಂಗಿ? ಇಲ್ಲ. ಒಳ್ಳೆ ಸ್ನೇಹಿತೆ? ಅವಳೊಬ್ಳು ಜಾನ್ವಿ ಒಬ್ಳು ಇದ್ಲು, ಅವಳು ಹೋಗ್ತಾಳೆ ಬರ್ತಾಳೆ ಈ ರೀತಿ ಇದೆ. ಅದು ಬಿಟ್ರೆ ಯಾವ ಭಾವನೆಗಳನ್ನು ಪರಿಪೂರ್ಣ ಮಾಡಿಲ್ಲ ಬಿಗ್ ಬಾಸ್ ಅಲ್ಲಿ. ಯಾವುದ್ರಲ್ಲಿ ನೀವು ಗ್ರೇಟು ಅಂತ ನಿಮ್ಗೆ ನಿಮ್ಮ ಅಹಂಕಾರ, ಸರ್ವಾಧಿಕಾರದ ಧೋರಣೆಗಳಿಗೆ ಹೊರಗಡೆ ಜನ ಓಟ್ ಹಾಕಿ ಉಳಿಸ್ಕೋಬೇಕು. ಅಶ್ವಿನಿ ಗೌಡ ಅವರೇ, ನಿಮ್ಮನ್ನ ಉಳಿಸ್ಕೋಬೇಕು. ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರು ಈ ಶನಿವಾರ ಭಾನುವಾರ ಬಂದಾಗ ನಿಮ್ಗೆ ಕ್ಲಾಸ್ ತೆಗೆದುಕೊಂಡು ನಿಜವಾಗ್ಲೂ ನಿಮ್ಮ ಬಾಯನ್ನ ಮುಚ್ಚಿಸಿಲ್ಲ ಅಂತ ಅಂದ್ರೆ ಹೊರಗಡೆ ಜನ ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರ ಮೇಲೆ ಇದೆ ಗೌರವ, ಅಭಿಮಾನವನ್ನೇ ಕಳ್ಕೊಬಿಡ್ತಾರೆ. ಆಯ್ತಾ? ಕಿಚ್ಚ ಸುದೀಪ್ ಅವರೇ, ನಿಮ್ಮ ಮೇಲೂ ಕೂಡ ಈ ವಾರ ನಿಜವಾಗ್ಲೂ ದೊಡ್ಡ ಮಟ್ಟದ ಒಂದು ಇದಿದೆ ಅಂತ ಹೇಳ್ಬಹುದು. ಅದನ್ನು ಉಳಿಸ್ಕೋಬೇಕು ಈ ವಾರ. ನೀವು ಈ ವಾರ ನಿಜವಾಗ್ಲೂ ಅಶ್ವಿನಿ ಗೌಡ ಅವರ ಕ್ಲಾಸ್ ತೆಗೆದುಕೊಂಡು ಅವರ ಬಾಯಿಯನ್ನು ಮುಚ್ಚಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ಲಾಂದ್ರೆ ಬಾಗಲ್ ತೆಗೆದ್ಬಿಡಿ. ಅಶ್ವಿನಿ ಗೌಡ ಅವ್ರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ತಾ ಇರಿ ಅಂತ ಬಾಗಲ್ ತೆಗೆದ್ಬಿಡಿ, ಹೋಗ್ಬಿಡ್ಲಿ. ಅಷ್ಟೇ ನಾವು ಕೇಳ್ಕೊಳ್ತಕ್ಕಂಥದ್ದು.